ಹಾಯ್ ಆಲ್, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ನಾವು ಬಂಗಡೆ ಫ್ರೈಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆಯೇ ಈ ವಿಡಿಯೋನ ನೋಡ್ತಿರೋರು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಚಾನಲ್ನ. ಹಾಗೆ ಸಪೋರ್ಟ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋನು ಕೂಡ ನಿಮಗೆ ಎಕ್ಸೈಟಿಂಗ್ ಆಗಿರ್ತದೆ. ಹಾಗೆಯೇ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು. ಇನ್ನು ಮುಂದೇನೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಬಯಸ್ತೇನೆ. ಹಾಗೆಯೇ ಮೊದಲನೇದಾಗಿ ನಾವು ಫಿಶನ್ನು ಕ್ಲೀನಾಗಿ ತೊಳೆದಿಟ್ಕೊಳ್ಬೇಕು. ತೊಳೆದಿಟ್ಟು ಅದಕ್ಕೆ ಉಪ್ಪು ಹಾಕಿ ಕಲಸಿಟ್ಟು ಸ್ವಲ್ಪ ಹೊತ್ತು ಬಿಡಬೇಕು ನೀಟಾಗಿ. ಈ ಥರ ಸ್ಲೈಸಾಗಿ ಮೇಲ್ಗಡೆ ಎರಡೂ ಬದಿಯಲ್ಲೂ ಕಟ್ ಮಾಡಿ ಇಡಬೇಕು. ಯಾಕಂತಂದರೆ ನೆಕ್ಸ್ಟ್ ನಾವು ಈ ಥರ ಕಟ್ ಮಾಡಿರೋದನ್ನು ನಾವು ಮಸಾಲೆ ಜೊತೆ ಮ್ಯಾರಿನೇಟ್ ಮಾಡಿ ಇಟ್ಟಾಗ ಎಲ್ಲ ಮಸಾಲೆಗಳು ಕೂಡ ಇವನ್ನಾಗಿ ಫಿಶ್ ಒಳಗಡೆನೂ ಕೂಡ ನೀಟಾಗಿ ಸೇರ್ಕೊಳ್ತದೆ. ನೆಕ್ಸ್ಟ್ ನಾವು ತಿನ್ನುವಾಗ ಕೂಡ ಇದಕ್ಕೆ ರುಚಿ ಕೂಡ ಆ್ಯಡ್ ಆಗುತ್ತದೆ. ಮಸಾಲೆ ತಯಾರಿಸ್ಕೊಳ್ಳೋದಕ್ಕೆ ನಾವು ಫಸ್ಟಿಗೆ ಅರಿಶಿನ, ಅಚ್ಕಾರದ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ಯಾಕಂದರೆ ಉಪ್ಪು ಹಾಕಲಿಲ್ಲ ಅಂತಂದರೆ ಸಪ್ಪೆ ಸಪ್ಪೆ ಆಗಿಬಿಡುತ್ತೆ ಮಸಾಲೆ. ಸ್ವಲ್ಪ ಲಿಂಬೆಹಣ್ಣನ್ನು ಹಿಂಡ್ಕೊಳ್ಬೇಕು. ಈ ಮಸಾಲೆಯಲ್ಲಿ ಸ್ವಲ್ಪ ಖಾರ, ಸ್ವಲ್ಪ ಹುಳಿ ಆ್ಯಡ್ ಆಗಿಬಿಟ್ರೆ ನಾಲಿಗೆಗಂತೂ ಇನ್ನೂ ಟೇಸ್ಟ್ ಆಗಿರುತ್ತೆ, ಇನ್ನೂ ತಿನ್ನಬೇಕು ಅಂತ ಆಸೆ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಮಸಾಲೆ ಏನು ತಯಾರಿಸ್ಕೊಂಡಿದ್ದೀವಲ್ಲ ಅದನ್ನು ಫುಲ್ ಕಟ್ ಮಾಡ್ಕೊಂಡಿರುವಂತಹ ಫಿಶ್ಗೆ ಕೋಟಿಂಗ್ ಮಾಡಬೇಕು. ನೀಟಾಗಿ ಎಲ್ಲ ಫಿಶ್ಗೂ ಕೋಟಿಂಗ್ ಮಾಡ್ಕೊಳ್ಬೇಕು. ಹಾಗೆಯೇ ನಾವಿವತ್ತು ಮಾಡ್ತಿರುವಂತಹ ಈ ಬಂಗಡೆ ಫ್ರೈ ತವಾ ಫ್ರೈ ಅಂತೂ ಅಲ್ಲ, ರವಾ ಫ್ರೈ. ಇದು ರವಾ ಹಾಕಿ ಇದನ್ನು ಫ್ರೈ ಮಾಡ್ತೇವೆ. ಸೊ ಇದೆಲ್ಲ ಫಿಶ್ಗೂ ಕೂಡ ಇದೇ ಥರ ಏನು ಮಸಾಲೆನೆಲ್ಲನೂ ಆ್ಯಡ್ ಮಾಡ್ಕೊಳ್ಬೇಕು. ತುಂಬ ಸಖತ್ತಾಗಿ ಟೇಸ್ಟಾಗಿರುತ್ತೆ. ಕರಾವಳಿ ಏನು ಫಿಶ್ ಇದೆ ಅಲ್ಲ, ಆ ಕಡೆ ಎಲ್ಲ ಇದೇ ಥರ ಮಾಡಿದ್ರಂತೂ ಸಖತ್ತಾಗಿರುತ್ತೆ. ಹಾಗೆ ಹೋಟೆಲ್ ಸ್ಟೈಲಲ್ಲಿ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಕೂಡ. ಹಾಗೆಯೇ ಈ ವಿಡಿಯೋ ನೋಡ್ತಿರೋರು ಕರಾವಳಿಗರು ಯಾರ್ಯಾರು ಇದ್ದಾರೆ ನೀವೆಲ್ಲ ಕಮೆಂಟ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಹಾಗೆಯೇ ಎಲ್ಲ ಫಿಶಸನ್ನು ಕೂಡ ಇದೇ ಥರ ಏನಿದೆ ಮಸಾಲೆಯಿಂದ ಮ್ಯಾರಿನೇಟ್ ಮಾಡಬೇಕು. ಇದನ್ನು ಹಾಗೆಯೇ ಸ್ವಲ್ಪ 15ರಿಂದ 20 ನಿಮಿಷದವರೆಗೂ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಹಾಗೆ ಬಿಡಬೇಕು. ನಂತರ ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಸ್ವಲ್ಪ ಬಿಸಿ ಆಗಲಿಕ್ಕೆ ಇಡಬೇಕು. ನಂತರ ನಾವು ಇವಾಗ ಮಾಡ್ತಿರೋದು ರವಾ ಫ್ರೈ ಆಗಿರೋದ್ರಿಂದ ಬಾಂಬೆ ರವಾನ ತೊಗೊಂಡಿದ್ದೇನೆ. ಸೊ ಫಿಶನ್ನು ಮ್ಯಾರಿನೇಟ್ ಮಾಡಿರೋದೇನಿರ್ತದೆ ಅದನ್ನೆಲ್ಲ ಫುಲ್ಲು ಈ ರವಾದೊಳಗೆ ಸ್ವಲ್ಪ ಮೇಲ್ಗಡೆ ಏನು ಕೋಟಿಂಗ್ ಮಾಡಬೇಕು ರವಾದಲ್ಲಿ. ಸೊ ಈ ಥರ ಮಾಡೋದ್ರಿಂದ ಫುಲ್ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆಯೇ ಫಿಶನ್ನು ಯಾವುದೋ ರೀತಿಯಲ್ಲಿ ಹಿಡ್ಕೊಂಡ್ರೆ ಅದು ಸರಿಯಾಗಿ ರವಾ ಕೋಟಿಂಗ್ ಕೂತ್ಕೊಳ್ಳೋದಿಲ್ಲ. ಸೊ ಯಾವ ಥರ ಹಿಡಿದು ತೋರಿಸ್ತಿದ್ದೇನಲ್ಲ ಅದೇ ರೀತಿ ಅದನ್ನು ಹಿಡ್ಕೊಂಡ್ರೆ ರವಾ ಕೂಡ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಈ ವಿಡಿಯೋ ನೋಡ್ತಿರೋರು ನೀವು ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿನೇ ಬೆಲ್ ಐಕಾನ್ ಇದೆ. ಸೊ ಆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಆಗಿ ನಿಮಗೆ ತೋರಿಸುತ್ತೆ. ಹಾಗೆಯೇ ನಿಮ್ಮ ಒಂದು ಮೆಚ್ಚುಗೆ ನನ್ನ ವಿಡಿಯೋಕ್ಕಿದ್ದರೆ ನನಗೂ ಕೂಡ ಮುಂದೆ ಮಾಡುವಂತಹ ವಿಡಿಯೋಗಳು ಇನ್ನೂ ಹೆಚ್ಚಿನಾಗಿ ಮಾಡಲಿಕ್ಕೆ ಪ್ರೋತ್ಸಾಹ ನೀಡ್ದಂಗೆ ಆಗ್ತದೆ. ಹಾಗೆಯೇ ನಿಮ್ಮ ಮೆಚ್ಚುಗೆ ನನಗೂ ಖುಷಿ ಕೊಡ್ತದೆ. ಹಾಗೆ ಎಲ್ಲ ಮೀನನ್ನು ರವಾ ಕೋಟ್ ಮಾಡಿದ ಮೇಲೆ ತವಾ ಮೇಲೆ ಹಾಕಬೇಕು. ನಂತರ ಅದ್ರ ಜೊತೆಗೆ ಎಲ್ಲ ಇಟ್ಟಾದಮೇಲೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು
ಆ್ಯಡ್ ಮಾಡಿದರೆ ತೆಂಗಿನೆಣ್ಣೆ ತುಂಬ ಟೇಸ್ಟ್ ಕೊಡುತ್ತೆ, ಜೊತೆಗೆ ಟೇಸ್ಟ್ ಕೂಡ ಆ್ಯಡ್ ಆಗುತ್ತೆ ಇದರ ಜೊತೆಗೆ. ಸ್ವಲ್ಪ ಹೊತ್ತು ಹಾಗೆ ಸಣ್ಣ ಉರಿಯಲ್ಲೇ ತವಾನ ಹಾಗೆ ಇಡಬೇಕು. ನೆಕ್ಸ್ಟ್ ಒಂದು 2-3 ನಿಮಿಷ ಬಿಟ್ಟಿದ ಮೇಲೆ ಟರ್ನ್ ಮಾಡಿ ಇನ್ನೊಂದು ಲೆವೆಲ್ನ ಬಿಸಿ ಬೇಯಿಸ್ಲಿಕ್ಕೆ ಇಡಬೇಕು. ನಂತರ 2-3 ನಿಮಿಷ ಬಿಟ್ಟು ಚೆನ್ನಾಗಿ ಬೆಂದಿರುತ್ತೆ. ಈಗ ಫಿಶ್ ಫ್ರೈ ರೆಡಿ ಆಗಿದೆ. ಕುಚ್ಚಲಕ್ಕಿ ಗಂಜಿ ಜೊತೆ ಫಿಶ್ ಫ್ರೈನ ಟೇಸ್ಟ್ ನೋಡಿದ್ರಂತೂ ಭಾಳ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ವೈಟ್ ರೈಸ್ ಮತ್ತು ದಾಲ್ ಸಾಂಬಾರ್ ಜೊತೆನೂ ಫಿಶ್ ಫ್ರೈ ಕಾಂಬಿನೇಷನ್ ಮಸ್ತಾಗಿರುತ್ತೆ. ನಾನು ನಿಮಗೆ ತೋರಿಸ್ಕೊಟ್ಟಿರುವಂತಹ ಫಿಶ್ ರವಾ ಫ್ರೈ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.